ಯಾಕೆಂದರೆ ಸಾರ್ವಜನಿಕ ಜೀವನದಲ್ಲಿ ನಾಗರಾಜ್ ಅವರ ಬಗ್ಗೆ ರಂಗಭೂಮಿ ಹೋರಾಟ ಇದನ್ನು ಹೇಳ್ತಾ ಇದ್ದಾರೆ. ಭಾಳ ಹೇಳಿ ಭಾಳ ಬೇಜಾರಾಯಿತು. ಮತ್ತು ಅವಾಗ ನಾವು ನೆನಪು ಮಾಡ್ಕೊತಾ ಇದ್ವಿ. ಈ ಎಲ್ಲ ಮಾತ್ರ ಯುನೈಟೆಡ್ ಟ್ರೇಡಿಂಗ್ ವಿರುದ್ಧನೂ ಹೌದು, ಕಾಗೋಡು ತಿಮ್ಮಪ್ಪನವ್ರ ವಿರುದ್ಧನೂ ಯಾವುದಕ್ಕೂ ಭಯ ಪಟ್ಕೊಂಡಿಲ್ಲ, ಯಾವುದಕ್ಕೂ ಹೆದರಲಿಲ್ಲ. ಆ ಥರದ ಒಂದು ಕೆಚ್ಚದೆಯ ಅನ್ನುವ ಒಂದು ಕನಸು ಕೊನೆಯವರೆಗೂ ಕೂಡ ನಮ್ಮ ನಾಗರಾಜಿಗೆ ಇತ್ತು. ಯಾರು ಹೇಳಿದ್ರಿ ಈಗ ಇತ್ತೀಚೆಗೆ ಆತ ಎಲ್ಲದರಿಂದ ಒಂಥರ ವಿದ್ಯುಡ್ರಾಲ್ ಟೆಂಡೆನ್ಸಿ ನಾಗರಾಜಿಗೆ ಬಂದುಬಿಟ್ಟಿತ್ತು. ಭಾಳ ವರ್ಷಗಳಿಂದ ಅದನ್ನ ಒಂದು ಕಲಿತಾ ಬಹುಶಃ ಜೀವನವೇ ಮುಖ್ಯ ಅಂತ ಆದಾಗ, ಬದುಕೇ ಮುಖ್ಯ ಅಂತ ಆದಾಗ ಅದು ಸ್ವಾಭಾವಿಕವಾಗಿ ಆ ರೀತಿ ಆಗ್ಬೋದು ಇಲ್ಲ. ಯಾಕೆಂದರೆ ಈ ಹೋರಾಟದಲ್ಲಿ ಇದ್ದವರು ಅನೇಕ ಜನ ಈ ರೀತಿ ಆಗಲೇ ಮತ್ತೊಬ್ಬನ್ನ ಮೆಚ್ಚಿ ಹೇಳಬೇಕಾದ ಅವಶ್ಯಕತೆ ಬಂದಿರೋ ಪರಿಸ್ಥಿತಿ ಇಲ್ಲ. ಆದರೆ ನಮ್ಮ ನಾಗರಾಜಿದ್ದಾಗಲ್ಲ ಒಂಥರ ಮುತ್ತು ಕಂಡಿಲ್ಲ, ಏನು ಮಾಡಬೇಕು, ಕೊನೆಗೆ ಹೊಟ್ಟೆಗಿಲ್ಲದೆ ಆ ಥರ ಅಲ್ಲೊಂದು ದುಡ್ಡು ಕೊಡಿಸಿದ್ದೆ. ನಾನು ದಿನ 3 ರೂಪಾಯಿ ಕಟ್ಟಕ್ಕೆ ಸಾಯೋದಕ್ಕಿಂತ 2-3 ದಿವಸ ನಿದ್ದೆ ನೋಡಿದ್ರೆ 4 ಸಾಯೋ ತನಕ ಹೋರಾಟ ಅಂದರೆ ಜನರ ಪರ ಅಕ್ರಮದ ವಿರುದ್ಧ, ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕಿಂತಲೂ ಅವರ ವೈಯಕ್ತಿಕ ಬದುಕಿನ ಬಗ್ಗೆಯೂ ಬಹಳ ಹೋರಾಟ ಮಾಡಿ 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 ಬದುಕಿದಂಥ ನೋಡಿ. ದೇವರು ಒಬ್ಬೊಬ್ಬರಿಗೂ ನಮಗೆ ಸಮಯ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾರೆ. ಅಂಥದ್ದೇನು ಸಿಗಲಿಲ್ಲ. ಎಲೆಕ್ಷನ್ ನಿಂತಾಗ ಎಲೆಕ್ಷನ್ನಲ್ಲಿ 4-5 ದಿನ ಇದೆ ಅಂದಾಗ ಒಮ್ಮೆ ನಮ್ಮ ಮನೆ ಸಂಬಂಧಿಸಿ ಬಟ್ ಈತನ ಐಡೆಂಟಿಫಿಕೇಶನ್ ಏನಪ್ಪ ಅಂದರೆ ಸಿಗರೆಟ್ ನಾಗರಾಜ ಅಂತ, SS ನಾಗರಾಜ. ಸಿಗರೆಟ್ ನಾಗರಾಜ ಅನ್ನೋ ಹೆಸರಿಗೆ ಈತ ಪೇಟೆ ತುಂಬ ಗುರುತಿಸ್ತು ಆಗಿಂದನೂ ಹೋರಾಟ ವಿರುದ್ಧ ಹೋರಾಟಕ್ಕೆ ಮುಂದೆ ನಡೆಯುವಂಥ ಸ್ವಭಾವ ಇತ್ತು. ಬಿಡಿ ಅದು ಐಟಿ ಕಾಣಲ್ಲ. ಅಲ್ಲ ಸ್ವಲ್ಪ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು. ಕಣ್ಣಿನ ಒಳಗೆ ನೀರುರವವರು, ಕಣ್ಣಿನ ಒಳಗೆ ನೋವಿರುವವರು, ಮಣ್ಣಿನ ಒಳಗೆ ಮುಖವಿಟ್ಟವರು. ತಾಯನಗಲಿದ ಮಕ್ಕಳು ನಾವು, ನೋವನಪ್ಪಿದವರು, ನಾವು ನೋವನಪ್ಪಿದವರು, ನೋವನಪ್ಪಿದವರು. ಚೋಮನ ಮಕ್ಕಳು ನಾವುಗಳು, ಚೋಮನ ಮಕ್ಕಳು ನಾವುಗಳು, ಚೋಮನ ಮಕ್ಕಳು ನಾವುಗಳು, ಚೋಮನ ಮಕ್ಕಳು ನಾವುಗಳು. ಉರಿಯುವ ಪಂಜು ಕೈಯಲ್ಲಿ, ಕ್ರಾಂತಿಯ ಕಿಡಿಗಳು ಕಣ್ಣುಗಳಲ್ಲಿ, ಹಿಡಿದರು ಕೆಂಡದ ಉಂಡೆಗಳು, ಹಿಡಿದರು ಕೆಂಡದ ಉಂಡೆಗಳು. ಜಾತಿ ಮತಗಳ ಮುಳ್ಳಿನ ಮೆಳೆಗೆ ಮುಳ್ಳಾದರು ಇವರು, ತಮ್ಮನು ನುಂಗಿದ 7 ಸಮುದ್ರಕ್ಕೆ ಮುಗಿಲಾದರು ಇವರು. ಹಿಂದೂ ಧರ್ಮವ ಕೊಂದರು, ದಲಿತರು ಜಮೀನುದಾರರ ಬಿಡಲಿಲ್ಲ, ಯಾರಿಗೂ ಸಧರ್ಮ ಕೊಡಲಿಲ್ಲ. ಹಣವಂತರ ನಡೆದುಂಡಗಳ ಎನ್ನ ಮನಕೊಂದು ಮಾತ ಹೇಳದೆ ಓದೆ ಹಂಸ ತನುವಿನೊಳಗನು ದೀನನಿದು, ತನುವಿನೊಳಗನು ದೀನವಿದು. ಎನ್ನ ಮನಕೊಂದು ಮಾತ
ದಿನಾಚರಣೆ ದಿವಸನೇ ನಾವು ಕರಾಳ ದಿನಾಚರಣೆಗೆ ಕರೆ ಕೊಟ್ಟಿದ್ವಿ ರಾಜ್ಯಾದ್ಯಂತ. ಆ ಕರಾಳ ದಿನಾಚರಣೆಗೆ ನಾವೊಂದು ಕರಪತ್ರ ಹಾಕಿ ಎಲ್ಲ ಹಂಚ್ತಾ ಇದ್ವಿ. ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲಾದ ಜೈಲಿಗೆ ಬಂತು, ಮಂತ್ರಿ ಮಹೋದಯರ ಬಂಗ್ಲೆಗೆ ಬಂತು 47ರ ಸ್ವಾತಂತ್ರ್ಯ. ಅದಕ್ಕೆ ಒಂದು ಒಕ್ಕಣಿಕೆ ಹಾಕಿ ಎಲ್ಲವನ್ನು ಕೂಡ ಹಂಚ್ತಾ ಇದ್ವಿ. ನಾವೆಲ್ಲ ಒಂದಿಷ್ಟು ಜನ ಯುವಕರು ನಾವು ಕಾಂಪ್ಲೆಕ್ಸ್ ಮಾಡ್ಕೊಂಡು ಒಂದು ಕಡೆಯಿಂದ ಬರ್ತಾ ಇದ್ವಿ. ಹಾಗೆ ಇನ್ನೊಂದು ಬ್ಯಾಚ್ ನಾಗರಾಜಣ್ಣ ಮತ್ತು ಇನ್ನೊಂದಿಷ್ಟು ಜನ ಗಾಂಧಿನಗರದ ಯುವಕರು, ವರ್ಷ ಮಂಜು ಜೇಡಿ ಮುನಿ ಇವರೆಲ್ಲ ಇತ್ತು. ಅವರು ಮೆರವಣಿಗೆ ಮಾಡ್ತಾ ಬಂದರು. ನಾವು ಇಲ್ಲಿ ಹಾಗೆ ನುಗ್ಗಿ ಇಲ್ಲಿ ಧ್ವಜಾರೋಹಣ, ಆಮೇಲೆ ಚಾರಣ, ಆಮೇಲೆ ಖಗೋಳಾಸಕ್ತಿ, ಆಮೇಲೆ ಸಂಘಟನೆ. ಈ 4 ಕ್ಷೇತ್ರಗಳಲ್ಲೂ ಕೂಡ ನನಗೆ ಅವ್ರು ಇರದೇ ಹೋಗಿದ್ರೆ ನಾನು ಅದರೆಲ್ಲ ಏನೂ ಆಗ್ತಿರ್ಲಿಲ್ಲೇನೋ ಅನ್ನೋ ಅನುಮಾನ ಇದೆ. ರಂಗಭೂಮಿಗೆ ಸಂಬಂಧಪಟ್ಟು ಹೇಳೋದಾದರೆ 80ರ ದಶಕದಲ್ಲಿ ಸಮುದಾಯದ ನಾಟಕದಲ್ಲಿ ನಾವೆಲ್ಲ ಮಾಡಿದ್ವಿ. ಆದರೆ ಸಮುದಾಯದ ನಂತರದಲ್ಲಿ ಒಂದು 2-3 ವರ್ಷದ ನಂತರದಲ್ಲಿ ನಾಟಕ ಚಟುವಟಿಕೆಗಳು ನಿಂತೋದು. ಆಗ ನಾಗರಾಜಣ್ಣ ಗಾಂಧಿನಗರ ಯೋಜನಾ ಸಂಘದಲ್ಲಿ ನೀವು ಸಮುದಾಯದ ಜನರ ಜೊತೆಗೆ ಸೇರಿಕೊಂಡು ನಾಟಕ ಮಾಡಬೇಕು ಅಂತೇಳಿ ಅವರೂ ಪಾತ್ರ ಮಾಡಿ ಸಮುದಾಯದ ಪತ್ರೆ ಸಂಗಪ್ಪನ ಕೊಲೆ ಮತ್ತು ಬೆಳೆದವರು ಈ ನಾಟಕಗಳ ಪ್ರದರ್ಶನಗಳು ಸಾಗರದಾದ್ಯಂತ ಅದರಂತೆಯಲ್ಲಿ. ಆಮೇಲೆ ಚಕ್ರ ರಾಹುಲ್ ತಿಮ್ಮಪ್ಪನವರು 78 ಇಸ್ವಿಯಲ್ಲಿ ಚುನಾವಣೆ ಸೋತರು. ಆಗ ಈ ಶಾಂತ ಹೋಟೆಲ್ ಕಟ್ಟಿದ್ರು, ಓಪನ್ ಆಗಿರಲಿಲ್ಲ. ಅವಲೋಕನ ಸಭೆ ನಾನು SSLC. ಆಗ ಇವ್ರದ್ದೇ ಆದ ವೈಖರಿಗೆ ಅವರು ದಾಟಿ ಮಾತಾಡಿದರು. ಟ್ಯಾಕ್ಸ್ ಹೋಗ್ವಿ ಸೈದ್ಧಾಂತಿಕವಾಗಿ ನಮಗೆ ಭೇದ ಇರ್ತಕ್ಕಂಥ ಜನತಾ ಪಕ್ಷದಲ್ಲಿ ಸೋಲಿಸಿದ್ರು ಅಂತ ಹೇಳಿದರು. ಭಾಳ ಪರಿಣಾಮಕಾರಿಯಾಗಿ ಹೇಳಿದರು. ಅಂದರೆ ಇಲ್ಲಿದ್ದಾರೆ, ನಾವೆಲ್ಲರೂ ಸೇರಿದ್ದೀವಿ. RSSನ ಸೋಲಿಸಿದ್ರು ಅಂತ ಹೇಗೆ ಅಂತ ಹೇಳಿದ್ರು. ನನಗೆ ಅವತ್ತು ಕೇಳಿದ್ದೆ, ಅದು ಪರಿಚಯ ಆಯಿತು. ನೋಡ್ತಿದ್ದೆ, ಈಗ ಪರಿಚಯ ಆಯಿತು. ಇನ್ನು ನವೀನ್ ಸಂಘರ್ಷ ಸಮಿತಿ ಇವರೆಲ್ಲ ಶುರು ಮಾಡಿದ್ರು. ನಾವು ಪೂರ್ತಿ ವಿದ್ಯಾರ್ಥಿಗಳು ಫಸ್ಟ್ PUC ಸೆಕೆಂಡ್ PUC ಆಮೇಲೆ LV ಕಾಲೇಜಿಗೆ ಹೋಗಿ ಒಂದು ಘಟನೆ ನಡೀತು. ಅದೇ ದೊಡ್ಡ ಪರಿಣಾಮ ನನ್ನ ಮೇಲೆ ಒಂದು ಮಾತು. LV ಕಾಲೇಜಲ್ಲಿ ಈ ಕಾಲದಲ್ಲಿ ಆಗಿದೆಯೋ ಗೊತ್ತಿಲ್ಲ. ಆ ಕಾಲದಲ್ಲಿ ಏನಂದ್ರೆ ನೌಕರಿಗೆ ದುಡ್ಡು ತಗೊಂಡಿದ್ದು ನಮ್ಮ ಪ್ರೊಫೆಸರ್ಗಳೇ ಇದ್ದಾರೆ, ಬಹುಶಃ ಅವರು ದುಡ್ಡು ಕೊಟ್ಟು ಸೇರಿ. ಈಗಾದರೂ ಒಂದು ಸಣ್ಣ ವ್ಯವಸ್ಥೆ ಶುರುವಾಗಿತ್ತಲ್ಲ, ಟೆಂಪರರಿ ಕೆಲಸ ಮಾಡೋದು ಅವ್ರನ್ನೇ ಕಂಟಿನ್ಯೂ ಮಾಡೋದು. 4 ವರ್ಷ ಆದ್ಮೇಲೆ ಕಂಟಿನ್ಯೂ ಮಾಡೋದು ಕಾಲ ಆದ. ಆದರೆ ಯಾರೋ ಕೆಲಸ ಮಾಡ್ತಿರ್ತಾರೆ 3-4 ವರ್ಷ, ಇಂಟರ್ವ್ಯೂ ಕಲ್ತ್ಬಿಡ್ತಾರೆ, ಪೋಸ್ಟ್ ಕರೀತಾರೆ, ಹೊರಗಡೆ ಬಂದು ಹಾಕಿಬಿಡ್ತಾರೆ. ಆಗ ಅವ್ರನ್ನ ಮಾತುಕತೆಕ್ಕದು, ನೋಡಪ್ಪ ಇಷ್ಟು ವರ್ಷ ದುಡ್ದಿದ್ದಾರೆ, ನೋಡು ನಿಮ್ಗೆ ಬೇರೆ ಅವಕಾಶ ಇದೆ ಅಂತ ಹೇಳಿ ಕಳಿಸೋ ಅಂತೆ. ಅದು ಶುರುವಾಗಿದ್ದಷ್ಟೇ. ಆಮೇಲೆ ಹೀಗೆ ನಡೀತಾ ಇತ್ತು. ಆಗೇನಾಯಿತು, ಒಂದು ಕನ್ನಡ ಪ್ರೊಫೆಸರ್ಗೆ ಮೇಸ್ಟರ್ ಟೀಚರ್ ಲೆಕ್ಚರರ್ಗೆ ಇಂಟರ್ವ್ಯೂ ಬಂದು ಶಿಕಾರಿಪುರದವ ಬಂದು SC ರಿಸರ್ವೇಷನ್ ಇತ್ತು. ಅವನು ಬಂದು ಅರ್ಜಿ ಹಾಕ್ಬಿಟ್ಟ. SC ಇರಬೇಕು, ಅವ ಮುಂದೆ ತಾಲೂಕು ಪಂಚಾಯತಿ ಮೆಂಬರು ಆಧಾರದಲ್ಲಿ ಆಗಿದ್ದು ನಮ್ಮ SC ಕನ್ನಡ ಲೆಕ್ಚರ್ ಪೋಸ್ಟ್ ಖಾಲಿ ಇದೆ, ಅದಕ್ಕೆ ಹಾಕಿದ್ರು. ಅದು ಹೇಗೋ ಇವರು ನಮಗೆಲ್ಲ ಬಂತು. ಶಿವಾನಂದ ಮತ್ತು ಆಗಿನ ಶ್ರೀನಿವಾಸ ಇದ್ದರು, ನಾಗರಾಜು, ಗೊಂಬೆ ಗಣಪತಿ, ನಾವು ಆಗ ಮಾತುಕತೆ. ಆಗ ಮುಖಗಳು ತುಂಬ ದೊಡ್ಡ ಮುಖಗಳು ಕಾಣ್ತಾ ಇದೆ. ಆಮೇಲೆ ಒಬ್ಬ ರಾಜಕಾರಣಿಯಾಗಿ ಸೂಕ್ಷ್ಮ ಸಮಯದಲ್ಲಿ ಒಂದು ಹೋರಾಟದ ಇತಿಹಾಸ ಗೊತ್ತಿರೋರು ಸ್ಪಂದನೆ ಮಾಡೋದು ಬಹಳ ಮುಖ್ಯ. ಆರಪ್ಪನವ್ರಿಗೆ ನಾವೇನೋ ವೈಯಕ್ತಿಕವಾಗಿ ಕರೆದಿಲ್ಲ, ಯಾರು ಕರೆದಿಲ್ಲ, ಎಲ್ಲೋ ಆನ್ಲೈನಲ್ಲಿ ನೋಡಿರ್ಬೇಕೆಲ್ಲ ಕಾಣುತ್ತೆ, ಬಂದಿದ್ದೀರಿ. ಆದರೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಒಂದು ಅಧಿಕಾರವನ್ನು ಪಡೆದಿರ್ತಕ್ಕಂಥವರು ಇಂಥ ಹೋರಾಟಗಾರರ ಸಾಮಾಜಿಕ ಕೆಲಸವನ್ನು ಗುರುಸೋದು ಭಾಳ ಇಂಪಾರ್ಟೆಂಟ್. ನಮ್ಮ ನಾಗರಾಜಣ್ಣವ್ರದ್ದು ಏನಪ್ಪ ಅಂದರೆ ಸಾವಿನ ತನಕ ಅವರ ದುಡಿಮೆ, ಸಾವಿರ ತನಕ ದುಡಿಮೆ. ನಾವು ಗಮನಿಸಿದ ಹಾಗೆ ಅವರು ಕೆಲವು 10 ವರ್ಷಗಳಿಂದ ಎಲ್ಲ ತಮ್ಮ ಹಳೆಯ ಗೆಳೆಯರ ಸಂಪರ್ಕವನ್ನು ಬಿಟ್ಟಿದ್ರು. ಅದು ಏನು ಕಾರಣಕ್ಕೂ ಗೊತ್ತಿಲ್ಲ. ಆದರೆ ಅವರು ತಮ್ಮ ಕೈಯಲ್ಲೊಂದು ಪಿಗ್ಮಿ ಕಲೆಕ್ಷನ್ ಒಂದು ಮೆಷಿನ್ ಇಟ್ಕೊಂಡು ಪಂಜೆ ಹೊಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ದರು.
ಸ್ವಾಮಿ ಅವರು ಹೇಳಿದ್ರು, ಮಧ್ಯಾಹ್ನ ಬೆಳಗ್ಗೆ ಡ್ರಿಪ್ ಹಾಕ್ಸಿದ್ದೀನಿ, ಸಂಜೆ ನೋಡಿದ್ರೆ ಮೆಷಿನ್ ಹಿಡ್ಕೊಂಡು ಕಲೆಕ್ಷನ್ ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಸ್ವಾಮಿ ಅವರು ಒಂದು ಒಳ್ಳೆಯ ಪದ ಬಳಸಿದರು. ಅವರು ಹಲವಾರು ಜನರ ಜೊತೆಗೆ ಮಾತಾಡದಂತೆ ಅವ್ರ ಜೊತೆಗೆ ಮಾತಾಡಿದವರೆಲ್ಲರೂ ಕೂಡ ಹೇಳಿದ ಮಾತುಗಳು ಯಾವುದೂ ಕೂಡ ಬೋರ್ ತರಿಸ್ತಿರ್ಲಿಲ್ಲ. ಅಷ್ಟು ಅಂತ ಒಂದು ಅವರ ಒಟ್ಟು ಹೋರಾಟದ ಹಾದಿಯಲ್ಲಿ ಅವರು ಮಾಡಿದ ಕೆಲಸಗಳನ್ನು ಬೇರೆ 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 ಘಟನೆಗಳನ್ನು ವಿವರಿಸ್ತಾ ಇದ್ದಾರೆ. ಅಂದರೆ ಒಬ್ಬ ನಿಜವಾಗ್ಲೂ ಒಂದು ಜನರ ಜೊತೆಗೆ ಸಾವಯವ ಸಂಬಂಧ ಇಟ್ಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ನನ್ನ ಕೈಲಾದ ಕೆಲಸ ನಾನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನಿಮಗೆಲ್ಲ ಗೊತ್ತಿರ್ಬೋದು, ಅವರು TVSನಲ್ಲಿ ಹಳೆ ಬಾಗಿಲು ಕಡೆಗೆ ಸಿಗರೇಟ್ ಕೆಲಸ ಬಿಟ್ಟಾದ್ಮೇಲೆ ಮಾರಾಟ ಮಾಡೋದು ಬಿಟ್ಟಾದ್ಮೇಲೆ ಅದು ಬೋರ್ಡೆಲ್ಲ ತಗೊಂಡು ಹೋಗ್ತಿದ್ರು. ಆ ಭಾಗದ ಜನರು ದೊಡ್ಡದೊಂದು ನಮ್ಮೂರಿಗೆ ಸರಾಯಿ ಬೇಡ ಕೂಡ ಹೋರಾಟ ಮಾಡ್ತಾ ಇದ್ರು. ಆವಾಗ ಇಲ್ಲಿನ ವೈನ್ ಶಾಪ್ ಸರಾಯಿ ಮಾಲೀಕರನ್ನ ಹಲ್ಲೆ ಮಾಡ್ತಾರೆ ಆ ಹೋರಾಟಗಾರರು. ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗೆ ಬಂದು ಸೇರಿದಾಗ ಗೊತ್ತಲ್ಲ, ಅವಾಗೆಲ್ಲ ಯಾರ ಕೈಗೂ ದುಡ್ಡಿಲ್ಲ, ನಾವೆಲ್ಲ ವಿದ್ಯಾರ್ಥಿ ಯಾರು ಬಂದು ಕಾಲ. ಇವರು ಇದಕ್ಕೆ ಬಂದು ಹಾಸ್ಪಿಟ್ಲಿಗೆ ಬಂದು 200 ರೂಪಾಯಿ ದುಡ್ಡನ್ನು ಆ ಭಾಗದ ನಾಯಕ ತಿಳಿಸಕ್ಕೆ ಕೊಟ್ಟು ಖರ್ಚಿಗೆ ಇಟ್ಕ ಅಂತ ಕಡೆ ಇದು ಸಾಲವಾಗಿ ಬಂದು ಕೊಟ್ಟಿದ್ದೀನಿ ನನಗೂ ಅವ್ರಿಗೂ ಅವಮಾನ ಆಗಬಾರ್ದಲ್ಲ. ಅಂದರೆ ಒಟ್ಟಾರೆಯಾಗಿ ಅವ್ರು ಏನಪ್ಪ ಅಂತಂದರೆ, ಉದಾಹರಣೆಗೆ ನಾವೇ ಹಸಿ ವಯಸ್ಸಿನಲ್ಲಿ ಲವ್ ಮ್ಯಾರೇಜ್ ಆಗಿ ಬಂದ್ವಿ. ನಮ್ಗೆ ಯಾರು ಅಪ್ಪ ಅಮ್ಮ ಕಡೆನೂ ಇಲ್ಲ, ನನ್ನ ಹೆಂಡತಿ ಬರಲಿಲ್ಲ. ಅವಾಗ ಇವರು ಮನೆ ಕರೆದು ನಮ್ಗೆ ಊಟ ಹಾಕಿದ್ರು. ಅವಾಗ ನಮಗೊಂಥರ ಏನೋ ಒಂದು ಆತ್ಮವಿಶ್ವಾಸ, ನಮಗೂ ಇಲ್ಲಿ ಯಾರೋ ಒಂದು ನೋಡ್ಕೊಳ್ಳೋರು ಇದ್ದಾರೆ, ನಮ್ಮನ್ನ ಟೇಕ್ ಕೇರ್ ಮಾಡೋರಿದ್ದಾರೆ ಅಂದರೆ ಆ ಥರ ಯೋಚನೆ ಮಾಡೋದಿದೆಯಲ್ಲ, ಅದು ಬಹಳ ಬಹಳ ಇಂಪಾರ್ಟೆಂಟ್. ಎಂಥ ಬಂಡಾಯ ಸ್ವಭಾವ ಅಂತಂದರೆ, ನಗರಸಭೆ ಸದಸ್ಯರಾಗಿದ್ರಲ್ಲ, ದಿನಸಭೆ ಪ್ರೆಸಿಡೆಂಟ್, ಅವಾಗ ಪ್ರತಿ ಸಭೆಯಲ್ಲೂ ಗಲಾಟೆ. ಯಾವ ಮಟ್ಟದ ಗಲಾಟೆ ಅಂದರೆ, ಇವರು ಏಕಾಂಗಿಯಾಗಿ ದಿನ ಶ್ರೀನಿವಾಸ್ ಮಾಡುವ ತಪ್ಪುಗಳನ್ನು ಪಕ್ಕದ ಹಿಡಿದು ಬೆಕ್ಕು ಏನು ಹಿಡಿದು ಕೂರಿಸಿ ಆ ಟೇಬಲ್ ಮೇಲೆ ಬುದ್ಧಿಯ ಪ್ರಶ್ನೆಯನ್ನು ಟಕ್ಕನ್ನು ಮುಂದಕ್ಕೆ. ಅಂದರೆ ಒಂದು ಯಾವುದೇ ವ್ಯಕ್ತಿ ಆ ಕ್ಷಣಕ್ಕೋ ಅಥವಾ ಯಾವುದೋ ಹೊತ್ತಿಗೆ ಒಂದು ನಾಯಕನಾಗ್ಬಿಡೋದು, ಒಂದು ಕರಪತ್ರ ಹಂಚದೇನೆ ಏನೇನೋ ಅಧಿಕಾರ ಪಡೆಯೋದು, ಇವೆಲ್ಲವೂ ಇವತ್ತಿನ ವರ್ತಮಾನ ಇದೆ. ಆದರೆ ಕರಪತ್ರವನ್ನು ಹಿಡಿದು ಹಂಚುತ್ತಲೇ, ಧರಣಿ ಮಾಡುತ್ತಲೇ, ಜೈಲಿಗೆ ಹೋಗ್ತಾನೆ, ಇನ್ನೊಂದು ಹೋರಾಟ ಮಾಡಲು ಬಂದಿರೋ ಕಾರಣದಾಗ ಇನ್ನೊಬ್ಬರು ಹೋರಾಟ ಮಾಡ್ತಿರೋ ಕಣ್ಣಾರೆ ಕಂಡು ಸುಮ್ಮನೆ ಇರೋಕ್ಕಾಗಲ್ಲ ನಾವು ಸ್ಪಂದಿಸೋದಿದೆ. ಅವೆಲ್ಲ ಗುಣಗಳು ನಾಗರಾಜ್ ಅದೇ ಮಾತಾಡ್ಬಿಟ್ರಿ, ಆ ಪ್ರೋಗ್ರಾಮ್ ಮಾತಾಡ್ರಿ, ಸಮಯ ಅರ್ಜೆಂಟ್ ಇದೆ.